Hey everyone, welcome back to my YouTube channel ESF Engineering with Writing. ಇವತ್ತು ನಾವು ನೋಡೋದು ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ಸ್ ಸಬ್ಜೆಕ್ಟ್ ಕೋಡ್ BCS 303. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಅಲ್ವೇ ಇಲ್ಲ, ಇಟ್ಸ್ ಜಸ್ಟ್ ಫಿಕ್ಸ್ಡ್ ಕ್ವಶನ್ಸ್ ಆಗಿರುತ್ತೆ. ಈ ಕ್ವಶನ್ಸ್ ಬಿಟ್ಟು ಎಕ್ಸೆಪ್ಟ್ ಮಾಡಬೇಡಿ, ಯಾವ ಕ್ವಶನ್ನು ಇದೇ ಕ್ವಶನ್ಸೇ ಬರುತ್ತೆ, ಓಕೆನಾ. ಇನ್ನೊಂದು ಏನಂದರೆ ಈ ವಿಡಿಯೋ ಯಾರು ನೋಡಬೇಕು ಮತ್ತು ಯಾರು ನೋಡಬಾರ್ದು ಅಂತ ಹೇಳ್ತೀನಿ. ಹೂ ಆರ್ ಸ್ಕೋರಿಂಗ್ ಫಾರ್ 100, ಯಾರು 100 ಸ್ಕೋರ್ ಮಾಡ್ತಿದ್ದಾರಲ್ಲ ಔಟ್ ಆಫ್ ಔಟ್ಗೆ ಈ ವಿಡಿಯೋ ನಿಮ್ಗೆ ಆಗಲ್ಲ. ಈ ವಿಡಿಯೋ ನಿಮಗೆ ರೆಗ್ಯುಲರ್ ವಿಡಿಯೋ ಏನಿದೆ ಅದನ್ನು ಟ್ರೈ ಮಾಡಿ. ರೆಗ್ಯುಲರ್ ವಿಡಿಯೋ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಔಟ್ ಆಫ್ ಔಟ್ ಸಿಗುತ್ತೆ. ಇದು ಬಂದುಬಿಟ್ಟು ಮೈನ್ಲಿ 2.0 ಬಂದುಬಿಟ್ಟು 75+ ಮಾರ್ಕ್ಸ್ ಅಂತೂ ಖಂಡಿತ ಬಂದೇ ಬರುತ್ತೆ. ಈ PDF ನಾನು ಏನು ಕೊಡ್ತಿದ್ದೀನಲ್ಲ, ಶೇರ್ ಮಾಡ್ತಿದ್ದೀನಲ್ಲ ಆನ್ ದ ಸ್ಕ್ರೀನ್, ಇದೇ ಬರುತ್ತೆ 75+ ಮಾರ್ಕ್ಸ್ ಪಕ್ಕ. ಮತ್ತು ಆಲ್ಸೋ ಪಾಸಿಂಗ್ ಕೂಡ ಅಷ್ಟೇ, ಇದೇ PDF ಓದ್ಕೊಂಡ್ರೆ ಸಾಕು, ಇದೇ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತು ಇನ್ನೊಂದು 3.0 ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಐ ವಿಲ್ ಜಸ್ಟ್ ಅಪ್ಲೋಡ್ ದ 7 ಕ್ವಶನ್ಸ್ ಆಯಿತಾ, 7 ಕ್ವಶನ್ಸ್ ಆರ್ 8 ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಆ ಕ್ವಶನ್ಸ್ ಓದ್ಕೊಂಡ್ರೆ ಸಾಕು. ನಾನು ಅದು ಇವತ್ತೇ ಮಾಡಲ್ಲ, ನಾಳೆನೂ ಮಾಡಲ್ಲ. ಎಕ್ಸಾಮ್ ಇವತ್ತಂದರೆ ಬೆಳಗ್ಗೆ ಮಾಡ್ತೀನಿ. ಮತ್ತು ಅದ್ರಿಗೂ ಕಮೆಂಟ್ ಮಾಡಬೇಡಿ ಬ್ರೋ 3.0 ಅಂತ. ಸೊ ಇದು ಹೋದರೆ ನಿಮಗೆ 85+ ಮಾರ್ಕ್ಸ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. 85+ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ ಇದು ಈ PDF ನೀವು ರಿಫರ್ ಮಾಡಿದ್ರೆ. ಮತ್ತು ಇನ್ನೊಂದು ವೀಡಿಯೋಕ್ಕೆ ಹೋಗಿ ಮುಂಚೆ ನಾನು ಹೇಳ್ತೀನಿ, ನಿಮ್ಗೆ ಎಲ್ಲರೂ ಸಪೋರ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಆಯಿತಾ. ನೆಕ್ಸ್ಟು ಈ ವಿಡಿಯೋ ಹೋಗೋಣ. ಲೆಟ್ಸ್ ಚೇಂಜ್ ದ ಕಲರ್. ನೀವು ಅರ್ಥ ಮಾಡ್ಕೋಬೋದು ಎಷ್ಟು ಸರಿ ಇಲ್ಲಿ ಸ್ಕ್ರಿಬ್ಲಿಂಗ್ ಮಾಡಿದ್ದೀನಿ ಅಂದರೆ ಎಷ್ಟು ಸರಿ ವೀಡಿಯೋನ ರೆಕಾರ್ಡ್ ಮಾಡ್ತಿದ್ದೀನಿ ಅಂತ. ಸೊ ಇಟ್ ಮೋರ್ ಎಫರ್ಟ್ಸ್ ಆಯಿತಾ, ನನಗೆ ಟೈಮ್ ಜಾಸ್ತಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಸೊ ನೀವೆಲ್ಲರೂ ಒಂದು ಲೈಕ್ ಬಟನ್, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇವಾಗ ಒಂದು 2 ಸೆಕೆಂಡಲ್ಲಿ ಮಾಡಿದ್ರೆ ಅನ್ಕೊತಿದ್ದೀನಿ. ಓಕೆ, ಈ DDCO ನೀವು 80 ಮಾರ್ಕ್ಸ್ ಆರಾಮಾಗಿ ಬಂದಿತ್ತು ನಿಮಗೆ ಎಕ್ಸಾಮಲ್ಲಿ, ಓಕೆನಾ. ಇವತ್ತು ಎಕ್ಸಾಮಲ್ಲಿ ಇಟ್ಸ್ ಈಸಿ ಸಬ್ಜೆಕ್ಟ್ ಆಗಿತ್ತು. ಅದು ಮಾಡ್ಯೂಲ್ 1 ಮತ್ತು 2 ಯಾವತ್ತೂ ನಾವು ನೋಡೇ ಇರಲಿಲ್ಲ ಈ ಥರ ಈಸಿ ಬರೋದು, ಅದರಲ್ಲಿ ಬಂದಿತ್ತು. ಯಾಕಂದರೆ 2.0 ವಿಡಿಯೋ ಏನಿತ್ತು ಅದರಿಂದ ಕ್ವಶನ್ಸ್ ಬಂದಿತ್ತು ಇದರಲ್ಲಿ, ಓಕೆನಾ. ಅದು ಏನು, ಇದು ಲಾಜಿಕ್ ಡಯಾಗ್ರಾಮ್ 5 ಮಾರ್ಕ್ಸ್ ಬಂದಿತ್ತು. ಮತ್ತು ರೆಗ್ಯುಲರ್ ವೀಡಿಯೋದಲ್ಲಿ ಇಲ್ಲಿ 10 ಮಾರ್ಕ್ಸ್ ಬಂದಿತ್ತು. ಬಟ್ ಇದು ಅನ್ಎಕ್ಸೆಪ್ಟೆಡ್ ಕ್ವಶನ್ಸು, ಇದು ನಾವು ಯಾವತ್ತೂ ನೋಡಿರಲಿಲ್ಲ, ಅದು ಬಂದಿತ್ತು. ಬಟ್ ಇಟ್ಸ್ ಓಕೆ. ಇನ್ನು ಮಾಡ್ಯೂಲ್ 2 ನೋಡೋದಾದರೆ ಈ ರೆಗ್ಯುಲರ್ ವೀಡಿಯೋದಲ್ಲಿ ಈ ಕ್ವಶನ್ಸ್ ಬಂದಿತ್ತು. ಇದು 2.0 ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಇದಂತೂ ರೆಗ್ಯುಲರ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ 20 ಮಾರ್ಕ್ಸ್ ಫ್ರಮ್ ದಿಸ್ ಮಾಡ್ಯೂಲ್ ಆಯಿತಾ. ನಾನು ಎಂತಕ್ಕೆ ಈ ಥರ ನೋಡ್ತಿದ್ದೀನಿ ಅಂದರೆ, ಯಾರನ್ನ ಹೊಸೊಬ್ಬರು ಬರ್ತಾರೆ ಚಾನಲ್ಗೆ, ಅವರೆಲ್ಲ ನೋಡಿ ಬ್ರೋ ಹೆಂಗೆ ಇದೆ ಬರುತ್ತಾ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಮಾಡ್ಯೂಲ್ 3 ಅಂದರೆ ಇದು ಎಷ್ಟು ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಮೆಂಬರ್ಶಿಪ್ಪಲ್ಲಿ ಕೂಡ ಇದೇ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದೇ ಕ್ವಶನ್ ಬಂದಿತ್ತು. ಮತ್ತು ಇದು ಕ್ವಶನ್ ಬಂದಿತ್ತು, ಮತ್ತು ನ್ಯೂಮರಿಕಲ್ ಬಂದಿತ್ತು. ಸೊ 20 ಮಾರ್ಕ್ಸ್ ಈ ಮಾಡ್ಯೂಲೆಲ್ಲ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಮಾಡ್ಯೂಲ್ 4ಅಲ್ಲಿ IO ಡಿವೈಸಸ್ ಮೇಲೆ ಇದೇ ಕ್ವಶನ್ ಬಂದಿತ್ತು. ಸೊ ಮತ್ತು DMA ಕೂಡ ಹೇಳಿದೆ ನಾನು ಲಾಸ್ಟಲ್ಲಿ, DMA ಮೋರ್ ಇಂಪಾರ್ಟೆಂಟ್ ಅಂತ, ಅದೇ ಕ್ವಶನ್ ಬಂದಿದ್ದು. ಅದು ಪಾರ್ಟಲ್ಲೇ ಬಂದುಬಿಟ್ಟಿತ್ತು. ಇನ್ನು ಮಾಡ್ಯೂಲ್ 5 ನೋಡೋದಾದರೆ ಸೇಮ್ ಕ್ವಶನ್ಸ್ ನಾನು ಹೇಳಿದ್ದೆ. ಇದೇನು ಓನು ಬರೆಯೋದೇ ಆನ್ಸರ್. ಇದು ಪೈಪ್ಲೈನ್ ಅಂದರೆ ಏನಂತ ಓದ್ಕೊಳ್ಳಿ, ಟಾಪಿಕ್ ಓದ್ಕೊಳ್ಳಿ ಅಂತ ಹೇಳಿದ್ದೆ ಪ್ರತಿಯೊಬ್ಬರಿಗೂ. ಎಲ್ಲರೂ ಓದಿದ್ದೀರಿ, ನನಗೆ ಅದು ಗೊತ್ತು. ಎಲ್ಲರೂ ವಾಟ್ಸಪ್ ಚಾನಲಾಗಿ ಪರ್ಸ್ನಲ್ಲಾಗಿ ಎಲ್ಲರೂ ನೀವು ಮೆಸೇಜ್ ಮಾಡ್ತಿದ್ದೀರಾ ಎಕ್ಸಾಮ್ ಚೆನ್ನಾಗಾಯಿತು ನಿಮ್ಮದು ಅಂತ. ಎಲ್ಲ ಹಂಗೆ ದಿನ ಎಕ್ಸಾಮ್ ಬರೀರಿ. ಈ 3rd ಸೆಮ್ ಅಲ್ಲ, ಕಂಪ್ಲೀಟಾಗಿ ನಿಮ್ಮ 4 ಇಯರ್ಸ್ ಎಲ್ಲ ಹಿಂಗೆ ಥರ ಚೆನ್ನಾಗಾಗಲಿ ಅಂತ ನಾನು ಹೇಳ್ತೀನಿ. ಮತ್ತು ಈ ಸಿಂಗಲ್ ವರ್ಸ್ ಆರ್ಗನೈಸೇಷನ್ ಇದೇ ಬಂದಿತ್ತು. ಸೊ 80 ಮಾರ್ಕ್ಸ್ ಈ ಸಬ್ಜೆಕ್ಟಿಂದ ಬಂದಿತ್ತು. ಸೊ ನಿಮ್ಗೆ ಏನೂ ಡೌಟ್ ಇಲ್ಲ, ಆಪ್ರೇಟಿಂಗ್ ಸಿಸ್ಟಮ್ಸ್ ಕೂಡ ನೋಡ್ಬೋದು. ಆಪ್ರೇಟಿಂಗ್ ಸಿಸ್ಟಮ್ ಒಂದೇ ಹೇಳ್ತೀನಿ, ನಾನು ರೆಗ್ಯುಲರ್ ವೀಡಿಯೋ ನೋಡಿದೆ 100 ಔಟ್ ಆಫ್ 100 ಬಂದೇ ಬರುತ್ತೆ ವಿತೌಟ್ ಎನಿ ಡೌಟ್. ಹೆಂಗಂದರೆ ಪೇಪರ್ ಅಷ್ಟು ಈಸಿ ಇದೆ. ಈ ಎಂಟೈರ್ ಏನಿದೆ ಮೀನ್ಸ್ ನಿಮ್ಮ 4 ಇಯರ್ಸಲ್ಲಿ ನೆಕ್ಸ್ಟ್ ಸೆಮ್ ನಿಮ್ಮದು 4th ಸೆಮ್ಮಲ್ಲಿ AD ಅಂತ ಬರುತ್ತೆ ಆ್ಯಂಡ್ OS. ಇವೆರಡೇ ಸಬ್ಜೆಕ್ಟ್ ಮೋರ್ ಈಸಿ ಸಬ್ಜೆಕ್ಟ್ ಆಗಿರುತ್ತೆ ಔಟ್ ಆಫ್ ಔಟ್ ತೊಗೊಳಕ್ಕೆ. ಅದು ಬಿಟ್ಟರೆ ಇನ್ಯಾವುದೂ ಇರೋಲ್ಲ. ಆ್ಯಂಡ್ ಆಲ್ಸೋ DSA, ಈ 3 ಸಬ್ಜೆಕ್ಟ್ಸ್ ಇದೆ. ಅದಕ್ಕೆ ಈ 3 ಸಬ್ಜೆಕ್ಟ್ಸ್ ನೀವು ಗ್ರ್ಯಾಬ್ ಮಾಡ್ಕೊಂಡು CGP ನಿಮ್ಮದು ಏನು ಹೆಚ್ಚಿಗೆ ಮಾಡ್ಕೊಳ್ಬೇಕಾಗಿದ್ದರೆ 100 ಮಾರ್ಕ್ಸ್ 100 ಮಾರ್ಕ್ಸ್ ಫೋಕಸ್ ಮಾಡಿ ನೀವು, ಆಯಿತಾ. ಇನ್ನೊಂದು ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ದಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ಇನ್ನೊಂದು, ಈ ವಿಡಿಯೋ ಮಾಡೋಕ್ಕೆ ನಂಗೆ ಅಟ್ಲೀಸ್ಟ್ ಒಂದು 3 hours ಬೇಕಾಗಿರುತ್ತೆ. ಬಟ್ ನೀವು ಒಂದು 3 ಸೆಕೆಂಡ್ಸ್ ಕೂಡ ನನಗೆ ಟೈಮ್ ಕೊಡ್ತಿಲ್ಲ. 3 ಸೆಕೆಂಡ್ಸ್ ತೊಗೊಂಡು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಡ್ಯೂಲ್ ಮೋಡ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಅಂತ ನೀ ಡಯಾಗ್ರಾಮ್ ಇಸ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ಮಲ್ಟಿಟಾಸ್ಕಿಂಗ್ ಆ್ಯಂಡ್ ಮಲ್ಟಿಪ್ರೊಸೆಸರ್ ಕ್ಲಸ್ಟರ್ ಸಿಸ್ಟಮ್ ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಇದು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಆನ್ಸರ್ಸ್ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ OS ಅಲ್ಲಿ ಫಾರ್ ಮೆಂಬರ್ಸ್, ಆಯಿತಾ. ಎಕ್ಸ್ಪ್ಲೈನ್ ದ ನೀಟ್ ಡಯಾಗ್ರಾಮ್ ಮತ್ತು ವರ್ಚುವಲ್ ಮಿಷಿನು, ಇದು ಮೋರ್ ಇಂಪಾರ್ಟೆಂಟ್. ಇನ್ ದೀಸ್ 3 ಕ್ವಶನ್ಸ್ ಯು ವಿಲ್ ಗೆಟ್ ಅಟ್ಲೀಸ್ಟ್ 14 ಮಾರ್ಕ್ಸ್ ಆರ್ 10 ಮಾರ್ಕ್ಸ್. ಯಾಕಂದರೆ 10 ಸೀರೀಸ್ ಬರ್ಬೋದು, ಇಲ್ಲಾಂದರೆ 14 ಸೀರೀಸು ಬರ್ಬೋದು ಎಕ್ಸಾಮಲ್ಲಿ. ಸೊ ಅವರು ಈ ಮಾಡ್ಯೂಲ್ 20 ತೊಗೋಬೇಕು ಅಂತವ್ರು ಇರ್ತೀರಾ, ನಂಗೆ ಗೊತ್ತು. ಅದಕ್ಕೆ ನಾನು ಈ ಕ್ವಶನ್ಸ್ ಓದ್ಬಿಟ್ಟಿದ್ದೀನಿ. ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಟೈಮ್, ಇದೊಂದು ಓದ್ಕೊಳ್ರೋ ಸಾಕು. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಅವಾಗ ನೀವು ಈ ಥರ ಸ್ವಲ್ಪ ಡಿಫಿಕಲ್ಟ್ ಪೇಪರ್ ಬಂದప్పుడు 20 ಮಾರ್ಕ್ಸ್ ತೊಗೋಬೋದು. ನಿಮಗೆ ಯಾಕಂದರೆ ಇಲ್ಲಿ 14 ಮಾರ್ಕ್ಸ್ ಆಗೋಗಿದೆ ಆಲ್ರೆಡಿ. ಈ 3 ಕ್ವಶನ್ಸೇ ಹೇಳೋಕ್ಕೂ ಆಗಲ್ಲ. ಈ 3 ಕ್ವಶನ್ಸ್ ಅಲ್ಲಿ 20 ಔಟ್ ಆಫ್ 20 ತೊಗೋಬೋದು. ಯಾಕಂದರೆ ಇವು ಬಿಟ್ಟರೆ ಇನ್ನೇನು ಇಲ್ಲ, ಮಾಡೆಲ್ಗೆ ಇದೇ ಬ್ಯಾಕ್ ಬೋನ್ ಆಗಿರುತ್ತೆ, ಓಕೆನಾ.
ನೆಕ್ಸ್ಟ್ ಮಾಡಲ್ 2ಗೆ ಹೋಗೋಣ. ಮಾಡಲ್ 2 ಅಲ್ಲಿ ಏನು ಜಸ್ಟ್ ಇಲ್ಲ, ಇದರಲ್ಲಿ ಮಾಡಲ್ 2 ನಾನು ಹೇಳ್ಬಿಡ್ತೀನಿ. 14 ಮಾರ್ಕ್ಸ್ ಆರ್ 7 ಮಾರ್ಕ್ಸ್ ಆಯಿತಾ. ವೈ ಬಿಕಾಸ್ ನಮಗೆ ಗೊತ್ತಿಲ್ಲ ಯಾವ ಸೀರೀಸ್ ಕೊಡ್ತಾರೆ ಇಲ್ಲ ಎಕ್ಸಾಮ್ಗೆ ಅಂತ. ಏನಿಲ್ಲ, ಇದು ಪ್ರೊಸೆಸರ್ ಅಂದರೆ ಏನು, ಮತ್ತು ಡಯಾಗ್ರಾಮ್ ಆಫ್ ಪ್ರೊಸೆಸರ್ ಕಂಟ್ರೋಲ್ ಬ್ಲಾಕು ಮತ್ತು ನೀಟ್ ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ಈಸಿ ಇದೆ, ವೆರಿ ಈಸಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಇಂಟರ್ ಪ್ರೊಸೆಸರ್ ಕಮ್ಯುನಿಕೇಷನ್ ಮತ್ತು ಥ್ರೆಡ್, ಈ 2 ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 7 ಮಾರ್ಕ್ಸ್ ಇಲ್ಲಿ ಬಂದುಬಿಟ್ಟು 10 ಮಾರ್ಕ್ಸ್ ಅಂತ. ಮತ್ತು ಇಂಟರ್ ಪ್ರೊಸೆಸರ್ ಕಮ್ಯುನಿಕೇಷನ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಮ್ಯುನಿಕೇಷನ್, ರೆಸ್ಪೆಕ್ಟ್ ದ ಮೆಸೇಜ್ ಪ್ರೊಸೆಸಿಂಗ್ ಪಾಸಿಂಗ್ ಸಿಸ್ಟಮ್ ಇದೆ. ಇದು ಮೋರ್ ಇಂಪಾರ್ಟೆಂಟ್ ಆಗಿದೆ. ಈ 3 ಕ್ವಶನ್ಸ್ ಹೋದರೆ ನಿಮಗೆ ನಾಳೆ ಎಕ್ಸಾಮಲ್ಲಿ ಖಂಡಿತ ಹೇಳ್ತೀನಿ ಆರಾಮಾಗಿ ಪಾಸ್ ಆಗ್ಬೋದು. ಸೊ ಇದು ಮೋರ್ ಇಂಪಾರ್ಟೆಂಟ್. 3.0 ವೀಡಿಯೋನ ವೆಯ್ಟ್ ಮಾಡಿ, ಆ ವಿಡಿಯೋ ಜಸ್ಟ್ ಪಾಸ್ ಆಗೋರಿಗೆ ಒಂದು 6 ಕ್ವಶನ್ಸ್ ಅಷ್ಟೇ. ಇದು ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡೋದ ಹತ್ರ 6 ಕ್ವಶನ್ಸ್ ಹೋದರೆ ಎಕ್ಸಾಮ್ಗೆ ಪಾಸ್ ಆಗೋದು ಅಂತ, ಓಕೆನಾ. ಈ ಡೆಡ್ ಲಾಕ್ ಅಂದರೆ ಏನು ಬ್ರೋ? ಡೆಡ್ ಲಾಕ್ ಅಂದರೆ ಏನು, ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ದಾರೆ ಇಂಟರ್ನಲ್ಸ್ಗೆ, ಏನು ಇಷ್ಟು ಡಯಾಗ್ರಾಮ್ ಇದೆ, ಆ ಡಯಾಗ್ರಾಮ್ ಲೇಬಲ್ಸ್ ಬರ್ದು ಹಾಕೋದು ಅಷ್ಟಕ್ಕೆ 10 ಮಾರ್ಕ್ಸ್. ಅಷ್ಟು ಓದೋಕ್ಕಾಗಿಲ್ಲ ಅಂದರೆ ಹೆಂಗಪ್ಪ, ಆಯಿತಾ. ಈಸಿ ಕ್ವಶನ್ ಆಗಿರುತ್ತೆ. ನೋಟ್ಸ್ ಯಾರು ಕೇಳಬೇಡಿ, ನಾನು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಮತ್ತು ವಾಟ್ ಇಸ್ ಅ ಡೆಡ್ ಲಾಕ್, ವಾಟ್ ಇಸ್ ದ ನೆಸೆಸರಿ ಕಂಡೀಷನ್ ಆಫ್ ಡೆಡ್ ಲಾಕ್ ಅಕರ್, ಆಯಿತಾ. ಇದು ಈಸಿಯಾಗಿರುತ್ತೆ. ಮತ್ತು ಇಲ್ಲಿ ಸ್ಟೇಟ್ ದ ಪ್ಯಾಟ್ರನ್ ಪೀಟರ್ಸನ್ ಸೊಲ್ಯೂಷನ್ಸ್ ಆ್ಯಂಡ್ ಕ್ರಿಟಿಕಲ್ ಸಿಚುವೇಷನ್ ಪ್ರಾಬ್ಲಮ್ ಸೆಕ್ಷನ್ ಪ್ರಾಬ್ಲಮ್. ಇದು ಇಂಪಾರ್ಟೆಂಟ್. ಸ್ನ್ಯಾಪ್ಚಾಟ್ ಮೇಲೆ ಮೋರ್ ಇಂಪಾರ್ಟೆಂಟಾಗಿ ನಿಮಗೆ ಟೈಮ್ ಇದೆ, ನಾಳೆ ಎಲ್ಲ ಫುಲ್ ಟೈಮ್ ಇರುತ್ತೆ. ನೀವು ಟ್ರೈ ಮಾಡಿ ಪ್ರಾಬ್ಲಮ್ಗಳ ಮೇಲೆ ಫಸ್ಟ್ ಮುಗಿಸೋಕ್ಕೆ, ಯಾಕಂದರೆ ಈ ಕ್ವಶನ್ಸ್ ಎಲ್ಲ ನೀವು ಇಂಟರ್ನಲ್ಸ್ಗೆ ಓದಿರ್ತೀರ. ಸೊ ಇನ್ ದಿಸ್ 3 ಕ್ವಶನ್ ಯು ವಿಲ್ ಗೆಟ್ 20 ಮಾರ್ಕ್ಸ್ ವಿತೌಟ್ ಎನಿ ಡೌಟ್, ಆಯಿತಾ. ಇದು 10 ಮಾರ್ಕ್ಸ್ 10 ಸೀರೀಸ್ ಬಂದುಬಿಡುತ್ತೆ. ಇದು 10 ಮಾರ್ಕ್ಸ್ ಆಗೋದು, 20 ಮಾರ್ಕ್ಸ್ ಆಯಿತು. ಇದು ಮೇ ಕಮ್ ಎಕ್ಸಾಮ್ಗೆ 50% ಬಟ್ ಆದರೂ ಓದ್ಕೊಳ್ಳಿ ಮಕ್ಕಳ, ಏನು ಟೈಮ್ ಇದೆಯಲ್ಲ ನಿಮಗೆ, ಬೇಜಾನ್ ಟೈಮ್ ಇದೆ, ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 4 ನಮ್ದು ಇನ್ನೂ 6 ಮಿನಿಟ್ಸ್, ಸ್ವಲ್ಪ ಲ್ಯಾಗ್ ಮಾಡೋಣ ವೀಡಿಯೋನ, ಆಯಿತಾ. ಇವಾಗ ಮಾಡ್ಯೂಲ್ 4 ಅಲ್ವಾ, ಏನಿಲ್ಲ. ಪೇಜ್ ಫಾಲ್ಟ್ ಅಂದರೆ ಏನು, ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ ಹ್ಯಾಂಡ್ಲಿಂಗ್ ಎ ಪೇಜ್ ಫಾಲ್ಟ್. ಇದಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿದೆ. ಇದೇ ಕ್ವಶನ್ ಓದ್ಕೊಳ್ರಿ, ಇನ್ಯಾವುದೂ ಬೇಡ. ಮತ್ತು TLBನೂ ಒಂದು ಸರಿ ಓದಿರಿ, ಯಾಕಂದರೆ ಏನು ಹೇಳ್ಬೋದು ಗೊತ್ತಿಲ್ಲ ನಮಗೆ. 20 ಮಾರ್ಕ್ಸ್ ಇಲ್ಲಿಂದನೇ ತೊಗೊಂಬಿಡ್ಬೋದು. TLB ಕ್ವಶನಿಂದ ಇದರಲ್ಲಿ ಕೇಳ್ಬಿಡ್ಬೋದು. ಮತ್ತು ಪ್ರಾಬ್ಲಮ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 10 ಮಾರ್ಕ್ಸ್ ಇಲ್ಲಿಂದನೇ ಬರೋದು ಪ್ರಾಬ್ಲಮ್ ಮೇಲೆ. ಸೊ ಇದರಲ್ಲಿ 20 ಆರಾಮಾಗಿ ತೊಗೋಬೋದು. ಔಟ್ ಆಫ್ ಔಟ್ ಬೇಕು ಅನ್ನೋ ರೆಗ್ಯುಲರ್ ವೀಡಿಯೋಸ್ ನೋಡಿ. ಬಟ್ ಇದು 2.0 ವೀಡಿಯೋ ಫಾರ್ ಓನ್ಲಿ ದ ಪಾಸಿಂಗ್ ಆನ್ 85+ ಮಾರ್ಕ್ಸ್ ಅವ್ರಿಗೆ, ಆಯಿತಾ. these 3 ಕ್ವಶನ್ ವಿಲ್ ಗೆಟ್ 2 ಕ್ವಶನ್ ಅಟ್ ಲೀಸ್ಟ್, ವಿಲ್ ಗೆಟ್ 20 ಮಾರ್ಕ್ಸ್ ಇನ್ ದಟ್. ಸೊ ಜಸ್ಟ್ ಪ್ರಿಫರ್ ದೀಸ್ ಕ್ವಶನ್ಸ್, ಓಕೆ. ಪ್ರಿಫರ್ ಎಲ್ಲ ಮಾಡಿ. ನಿಮಗೆ ನಾನು ಜಸ್ಟ್ ಒಂದೇ ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕಷ್ಟೇ, ಆಯಿತಾ. ವಾಟ್ ಈಸ್ ಆಕ್ಸೆಸ್ ಮ್ಯಾಟ್ರಿಕ್ಸ್ ಮೆಥಡ್ ಪ್ರೊಡಕ್ಷನ್ ಆ್ಯಂಡ್ ಡೊಮೈನ್ಸ್ ಆಬ್ಜೆಕ್ಟ್ಸ್ ಇಂಪ್ಲಿಮೆಂಟೇಷನ್. ಇದೇ ಕ್ವಶನ್ ಹೋದ್ರು. ಇದು ಫೈಲ್ ಏನೋ ಅಂದರೆ ನಾನು ಸುಮ್ಮನೆ ಕೊಟ್ಟಿದ್ದೀನಿ, ಎಂದಕ್ಕಂದರೆ ಎಕ್ಸಾಮಲ್ಲಿ ಆ ಕಡೆ ಇದ್ದಿದ್ದು ಈ ಕಡೆನೂ ಬರ್ಬೋದು. ಸೊ ಅದಕ್ಕೆ ಸುಮ್ಮನೆ ಓದ್ಕೊಂಡಿರಿ ಅಂತೆ. ಇದೆಲ್ಲ ನೀವು 6th ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟಲ್ಲೇ ಓದಿದ್ದೀರಾ, ನಂಗೆ ಗೊತ್ತದು. ಸೊ ಈಸಿ ಇರುತ್ತೆ, ಇದೇನು ಓದೋಕೆ ಹೋಗ್ಬಿಟ್ಟು ಸುಮ್ಮನೆ ChatGPT ನೋಡಿರಿ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನು ಬರೋದು ಇಲ್ಲ, ಇದೇ ಬರುತ್ತೆ ಎಕ್ಸಾಮ್ಗೆ. ಇದು ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಮತ್ತು ಪ್ರಾಬ್ಲಮ್ ಏನು, ಒಂದೇ ಮಿನಿಟ್, ನಮ್ಮ ಪ್ರಾಬ್ಲಮ್ ಎಲ್ಲಿದೆ ಅಂತ ಒಂದೇ ನಿಮಿಷ ಹೇಳ್ತೀನಿ, ಯಾವ ಪ್ರಾಬ್ಲಮ್ಮು ಅಂತ. ಜಸ್ಟ್ ಎ ಮಿನಿಟ್. ಇದರಲ್ಲಿ ಏನಂದರೆ ಜಸ್ಟ್ ಈ ಪ್ರಾಬ್ಲಮ್ಸ್ ಏನಿರುತ್ತಲ್ಲ, ಈ ಪ್ರಾಬ್ಲಮ್ಸ್ ಮೇಲೆ ಮೋರ್ ಫೋಕಸ್ ಮಾಡಬೇಕಾಗುತ್ತೆ ಮಕ್ಕಳೇ. ನೀವು ನೋಡಿ, ಇದೆ ಈ FCFs ಮತ್ತು SSTF, ಲುಕ್ಕು, ಕ್ಲಾಕ್, ಇವೆಲ್ಲ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾರು ಔಟ್ ಆಫ್ ಫುಡ್ ತೊಗೊಂಡಿರಬೇಕು ಅಂತಿದ್ರೆ ಇದೆಲ್ಲ ಪ್ರಿಫರ್ ಮಾಡಿ ಫಾರ್ ಜಸ್ಟ್ ಪಾಸಿಂಗ್. ಈ ವಿಡಿಯೋನ ಸಾಕು ನಿಮಗೆ. ಈ ವಿಡಿಯೋ ಅಷ್ಟೇ ಹೇಳ್ತಾ, ಇನ್ನೊಂದು ಏನಂದರೆ ಈ ವಿಡಿಯೋದಲ್ಲಿ ಮೈನ್ ನೀವು ಹೆಂಗೆ ಬರೀಬೇಕು ಅಂತ ಎಕ್ಸಾಮ್ಗೆ ಅದು ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ರೈಟ್ ನೀಟ್ಲಿ, ಆಯಿತಾ. ರೈಟ್ ನೀಟ್ಲಿ ಡೆಫಿನೇಷನ್ ನೀವು ಬಯಟ್ ಹೊಡಿತೀರ ಏನು ಹೊಡಿತೀರ ನಂಗೆ ಗೊತ್ತಿಲ್ಲ, ನೀವು ಬಯಟೆ ಹೊಡಿತೀರ ಅರ್ಥನೇ ಮಾಡ್ಕೊತೀರ, ಓದ್ಕೊಳ್ಳಿ ಅಷ್ಟೇ. ಬಟ್ ಆದಮೇಲೆ ಡಯಾಗ್ರಾಮ್ ನೀಟಾಗಿ ಚೆಂದದಾಗಿ. ಇನ್ನೊಂದು ಹೇಳ್ತೀನಪ್ಪ, ಎಲ್ಲರೂ ಪೆನ್ಸಿಲಲ್ಲಿ ಬರೀಬೇಡಿ, ಪೆನ್ನಲ್ಲೇ ಡಯಾಗ್ರಾಮ್ ಬರೀಬೇಕು. ಮತ್ತು ಎಕ್ಸಾಮ್ ಬರೆದಾದ್ಮೇಲೆ ಪ್ರತಿಯೊಬ್ಬರು ಪರ್ಸ್ನಲಾಗಿ ಮೆಸೇಜ್ ಮಾಡಬೇಡಿ, ಬ್ರೋ ಪೆನ್ಸಿಲಲ್ಲಿ ಬರೆದಿದ್ದೀನಿ ನಂಗೆ ಮಾರ್ಕ್ಸ್ ಕೊಡ್ತಾರಾ ಅಂತ. ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ನೀವು ಪೆನ್ನಲ್ಲೇ ಬರೆಯೋಕ್ಕೆ ಟ್ರೈ ಮಾಡಿ, ಪ್ರತಿಯೊಂದು ಪೆನ್ನಲ್ಲೇ ಇರಬೇಕು. ನಿಮಗೆ ಇಂಟರ್ನಲ್ಸಲ್ಲೇ ಹೇಳಿರ್ತಾರೆ ನಿಮ್ಮ ಟೀಚರ್ಸ್, ಬಟ್ ನೀವು ಮರ್ತೋಗಿದ್ದೀರಾ. ಬಟ್ ಇಟ್ಸ್ ಓಕೆ, ಒಬ್ಬೊಬ್ಬ ಟೀಚರ್ ನನಗೂ ಗೊತ್ತು ಪೆನ್ಸಿಲಲ್ಲಿ ಬರೀ ಅಂತ ಸಾಯಿಸ್ತಾರೆ. ಬಟ್ ವಿಡಿಯೋದಲ್ಲಿ ನೀವು ಪೆನ್ನಲ್ಲೇ ಬರೀಬೇಕು. ಸೊ ಡಯಾಗ್ರಾಮು ಮತ್ತು ಪೆನ್ನಲ್ಲಿ ಬರೀಬೇಕು. ಮತ್ತು ಎಕ್ಸ್ಪ್ಲನೇಷನ್ ನೀವು ಓನಾಗಿ ಬರೀರಿ, ನಿಮ್ಗೆ ಟೈಮ್ ಇದೆ ಅದು ಕೂಡ ನೀಟಾಗಿ ಓದ್ಕೊಂಡು ಬರೀರಿ. ಮತ್ತು ಇನ್ನೊಂದು ಓನಾಗಿ ಬರೀರಿ ಅಂತ ಹೆಂಗೆ ಹೇಳ್ತಿದ್ದೀನಿ ಅಂದರೆ, ನಾನು ಇದ್ರ ಬಗ್ಗೆ ಇವಾಗ ಡೆಡ್ ಲಾಕ್ ಅಂದರೆ ಏನು, ಡೆಡ್ ಲಾಕ್ ಹೆಂಗೆ ವರ್ಕ್ ಆಗುತ್ತೆ,
DCVN ಅಂದರೆ ಏನು, ಪ್ರತಿಯೊಂದು ಯೂಟ್ಯೂಬಲ್ಲಿ ಇರುತ್ತೆ. ಆ ಟಾಪಿಕ್ ಮೇಲೆ ಸ್ವಲ್ಪ US ವೀಡಿಯೋಸ್ ಇರುತ್ತಲ್ಲ, ಆ US ವೀಡಿಯೋಸ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನೀಟಾಗಿ. ಸೊ ಅಲ್ಲಿಂದ ನೀವು ಆ ನಾಲೆಜ್ನ ಗ್ರ್ಯಾಬ್ ಮಾಡಿಕೊಂಡು ಅರ್ಥ ಮಾಡ್ಕೊಂಬಿಟ್ರೆ ಇದು ನೀವು ಓನಾಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ನಿಮಗೆ 2 ಮಿನಿಟ್ಸ್ ಮೇಲೆ ಜಾಸ್ತಿ ನಿಮ್ಮ ಪೇಪರ್ ಕರೆಕ್ಷನ್ ಮಾಡಲ್ಲ VTU ಇನ್ವಿಜಿಲೇಟರ್ಸು. ಸೊ ಈ ಲ್ಯಾಟರಲ್ ಎಂಟ್ರಿ ಅವರು ಏನು ಹೇಳಿದ್ರು ಅಂದರೆ, ಏನು ಟೆನ್ಷನ್ ಪಡಬೇಡಿ, ನಿಮ್ಗೆ ಯಾರು ಎದುರಿಸಿದ್ರು ಏನು, ಯಾಕಂದರೆ ಪೇಪರ್ ಈಸಿಯಾಗಿ ಕರೆಕ್ಷನ್ ಮಾಡ್ತಾರೆ. ಏನು ಅಷ್ಟೊಂದು ಡಿಫಿಕಲ್ಟಾಗಿ ಮೀನ್ಸ್ ಟಫಾಗೆಲ್ಲ ಮಾರ್ಕ್ಸ್ ತೆಗ್ದು ಬಿಸಾಕಲ್ಲ, ಈಸಿಯಾಗಿ ಪೇಪರ್ ಮಾಡ್ತಾರೆ, ಎಲ್ಲರೂ ಪಾಸ್ ಆಗ್ತೀರಾ. ಸೊ ಯಾರು ಭಯ ಪಡೋದು, ಪ್ಯಾನಿಕ್ ಆಗಿಬಿಡಿ ಆಯಿತಾ. ಈಸಿಯಾಗಿ ಕರೆಕ್ಷನ್ ಮಾಡ್ತಾರೆ, ಏನು ಅಷ್ಟೊಂದೇನು ಟಫಾಗಿ ಏನಿರಲ್ಲ, ಲೈಕ್ 12 ಥರ ಏನು ತೆಗ್ದು ಮಾರ್ಕ್ಸ್ ಬಿಸಾಡಲ್ಲ. ಮತ್ತು ಕನ್ನಡದಲ್ಲಿ ಈ ಒತ್ತುಗಳು ಅದು ಇಲ್ಲ ಅಂತ ಏನು ಆ ಥರ ಏನಿರಲ್ಲ. ಬಟ್ ನಿಮ್ಮ ಟಾಪಿಕ್ ನೋಡಿದ್ರೆ ಡಯಾಗ್ರಾಮ್ ಡೆಫಿನೇಷನ್ ಅಷ್ಟೇ ಇರುತ್ತೆ. ಸೊ ನೀವು ಎಕ್ಸಾಮ್ಗೆ ಮೋರ್ ಇಂಪಾರ್ಟೆನ್ಸ್ ಕೊಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ 3.0 ವೀಡಿಯೋದಲ್ಲಿ ಸಿಗೋಣ. ನಾನು ಮೆಂಬರ್ಸ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಅವ್ರ ಹತ್ರ ಸಿಗ್ತೀನಿ. ಈ ವಿಡಿಯೋ ಅಷ್ಟೇ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.